ಎಲ್ಲರಿಗೂ ನಮಸ್ತೆ. ನೀವು ಝೆಡ್ ವರ್ಕ್ ಅಂದರೆ ಒಂದು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಯಾವ ರೀತಿ ಫೋಟೋಗಳನ್ನ ತೆಗಿಬೇಕು ಅಂತ ಗೈಡ್ ಮಾಡ್ತಿದ್ದೀವಿ. ಸೊ ಫಸ್ಟ್ನೇದಾಗಿ ನೀವು ಝೆಡ್ ವರ್ಕ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂದು ZMSME ಅಂತ ಒಂದು ಅಪ್ಲಿಕೇಶನ್ ಇದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು. ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ZEDMSME ಅಂತ ಸರ್ಚ್ ಮಾಡಿದರೆ ಫಸ್ಟ್ನೇ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್ ನೇಮ್ ನೋಡ್ಕೊಳ್ಳಿ. ನೀವು ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಾದಮೇಲೆ ಆ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಹೊಸ ಯೂಸರ್ಗಳಿಗೆ ಈ ಮೇಲ್ಗಡೆ ID ಮತ್ತು ಪಾಸ್ವರ್ಡ್ ಕಾಣಿಸ್ತಿದೆ ಅಲ್ವಾ, ಈ ID ಮತ್ತು ಪಾಸ್ವರ್ಡು ಅದೇನು ಯೂಸ್ ಇರೋಲ್ಲ. ಸೊ ಅದನ್ನ ಬಿಟ್ಬಿಡಿ. ಹೊಸ ಯೂಸರ್ ಆಗಿರೋದ್ರಿಂದ ಅಂದರೆ ಹೊಸ ಇಂಡಸ್ಟ್ರಿಗೆ ಹೋದಾಗ ಕೆಳಗಡೆ ನೀವು ನೋಡ್ತಿರ್ಬೋದು, ಇಲ್ಲಿ ರಿಜಿಸ್ಟರ್ ನಾವು ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಈ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಈ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ. ಸೊ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು. ಈ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಂಡಸ್ಟ್ರಿ ಓನರ್ನ ಉದ್ಯಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಂಡಸ್ಟ್ರಿ ಓನರ್ದು ಉದ್ಯಮಾಧಾರ್ ನಂಬರು ಮತ್ತು ಆ ಉದ್ಯಮಾಧಾರಲ್ಲಿ ರಿಜಿಸ್ಟರ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಇಲ್ಲಿ ಎಂಟರ್ ಮಾಡಿಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಆ ರೋಬೋಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಒಂದು 2-3 ಸೆಕೆಂಡ್ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಅದು ಬ್ಲೂಟಿಕ್ ಆದಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಈ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ. ಒಂದು ಸರ್ತಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಡಿಲೇ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿ ನೀವು ಸ್ವಲ್ಪ ಇದು ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಬೇಸಿಕ್ ಇನ್ಫಾರ್ಮೇಷನು, ಇದು ಅವರ ಮೇನ್ ಇಂಡಸ್ಟ್ರಿ ಅಡ್ರೆಸ್ ಅಂದರೆ ಇಂಡಸ್ಟ್ರಿ ನೇಮ್ ಆಗಿರುತ್ತೆ, ಅಡ್ರೆಸ್ ಆಗಿರುತ್ತೆ. ಸೊ ಅದನ್ನು ನೀವು ತಲೆಗೆ ಹಾಕೊಂಡ್ಕೋಬಾರ್ದು. ಕೆಳಗಡೆ ಬಂದ ತಕ್ಷಣ ಪ್ಲೀಸ್ ಸೆಲೆಕ್ಟ್ ಎನಿ ಒನ್ ಆಫ್ ಲೊಕೇಶನ್ ಆ್ಯಂಡ್ ಪ್ಲಾಂಟ್ ಆ್ಯಕ್ಟಿವಿಟಿ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಗಮನ ಕೊಡಬೇಕು. ಇದರಲ್ಲಿ ನೀವು ಈಗ ಯಾವ ಇಂಡಸ್ಟ್ರಿಗೆ ಸರ್ಟಿಫಿಕೇಟ್ ಮಾಡಿಕೊಡ್ಬೇಕು ಅಂತ ಇದ್ದೀರಾ ಅದನ್ನು ಚೆಕ್ ಮಾಡಬೇಕು. ಇಂಡಸ್ಟ್ರಿ ನೇಮ್ ಬೋರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ಹೆಸರನ್ನ ನೀವು ಇಲ್ಲಿ ಹುಡುಕಬೇಕಾಗುತ್ತೆ. ಹುಡುಕಾದ್ಮೇಲೆ ಆ ಇಂಡಸ್ಟ್ರಿ ನೇಮ್ ಸೆಲೆಕ್ಟ್ ಮಾಡಬೇಕು. ಆ ಇಂಡಸ್ಟ್ರಿ ನೇಮ್ ಸೆಲೆಕ್ಟ್ ಮಾಡಾದಮೇಲೆ ಆ ಇಂಡಸ್ಟ್ರಿಲಿ ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾರೆ, ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಪ್ಲಾಂಟ್ ಆ್ಯಕ್ಟಿವಿಟಿ, ಆ ಪ್ಲಾಂಟಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ ನೀವು NIC ಕೋಡ್ನ ನೀವು ರಿಜಿಸ್ಟರ್ ಮಾಡಿರ್ತೀರ. ಆ NIC ಕೋಡ್ನ ಇಲ್ಲಿ ಹುಡುಕ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟರೆ ಇಂಡಸ್ಟ್ರಿ ಓನರ್ದು ಇಮೇಲ್ ID ಕೇಳ್ತಾರೆ. ಸೊ ಇಂಡಸ್ಟ್ರಿ ಓನರ್ದು ಇಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎರಡು ಕಡೆ ಸೇಮ್ ಇಮೇಲ್ ID ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಾದಮೇಲೆ ಕ್ಲಿಕ್ ಕೊಟ್ಟಾಗ ಒಂದು OTP ಆ ಇಂಡಸ್ಟ್ರಿ ಓನರ್ ಮೊಬೈಲ್ಗೆ ಹೋಗಿರುತ್ತೆ. ನೋಡಿ ಈ ಥರ ಝೆಡ್ ಸಪೋರ್ಟ್ ಟೀಮಿಂದ ಒಂದು OTP ಬಂದಿರುತ್ತೆ. ಈ ರೀತಿ ಆ OTPನ ಅಲ್ಲಿ ಕಾಪಿ ಮಾಡ್ಕೊಳ್ಳಿ, ಇಲ್ಲ ನೆನ್ಪಿಟ್ಕೊಂಬಿಟ್ಟು ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ಅದಾದಮೇಲೆ ನಿಮಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಈ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟಾಗ 3ನೇ ಪೇಜ್ ಓಪನ್ ಆಗುತ್ತೆ. 3ನೇ ಪೇಜಲ್ಲಿ ಸೇಮ್ ಆ್ಯಕ್ಟಿವಿಟಿ ತೋರಿಸ್ತಾರೆ. ಇಲ್ಲೇನು ಜಾಸ್ತಿ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಕನ್ಫರ್ಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಆ ಕನ್ಫರ್ಮ್ ಎಲ್ಲ ಆಪ್ಷನ್ ಕ್ಲಿಕ್ ಕೊಟ್ಟು ಪ್ರೊಸೀಡ್ ಟು ಪ್ಲೇಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಈ ಪ್ರೊಸೀಡ್ ಟು ಪ್ಲೇಡ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಅಂದರೆ ಆ ಇಂಡಸ್ಟ್ರಿ ಓನರಿಗೆ ಪ್ಲೇಡ್ಸ್ ಆಗಿ ಸರ್ಟಿಫಿಕೇಟ್ ಬರುತ್ತೆ, ಪ್ಲೇಡ್ ಸರ್ಟಿಫಿಕೇಟ್ ಬರುತ್ತೆ. ಆ ಪ್ಲೇಡ್ ಸರ್ಟಿಫಿಕೇಟ್ ಜೊತೆಗೆ ಇಮೇಲ್ ಐಡಿಗೆ ಅವ್ರದ್ದು ಇಂಡಸ್ಟ್ರಿದು ID ಮತ್ತು ಪಾಸ್ವರ್ಡ್ ಹೋಗಿರುತ್ತೆ, ZID ಮತ್ತು ಪಾಸ್ವರ್ಡ್ ಹೋಗಿರುತ್ತೆ. ಸೊ ಅದನ್ನು ಅವ್ರು ಹೋಗ್ಬಿಟ್ಟು ಮೇಲ್ಗೆ ಹೋಗಬೇಕಾಗುತ್ತೆ. ಮೇಲ್ಗೆ ಹೋಗ್ಬಿಟ್ಟು ಒಂದು 2 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಮೇಲ್ ಬರುತ್ತೆ. ಒಂದು ಇಲ್ಲಿ ಮೇಲ್ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಒಂದು ಮೇಲ್ ಬರುತ್ತೆ. ಈ ಮೇಲ್ ಓಪನ್ ಮಾಡಿದರೆ ಇಲ್ಲಿ ಕೆಳಗಡೆ ಹೋದಾಗ ಆ ID ಪಾಸ್ವರ್ಡ್ ನೀವು ನೋಡ್ತಿರ್ಬೋದು. ನಾನು ಒಂದು ಇಂಡಸ್ಟ್ರಿ ಹೆಸರನ್ನ ರ್ಯಾಂಡಮ್ ಆಗಿ ಅಂದರೆ ನಮ್ಮದು ಅದು ಪ್ರಾಕ್ಟಿಸ್ಗೋಸ್ಕರ ಮಾಡಿರೋವಂಥದ್ದು. ಸೊ ರ್ಯಾಂಡಮ್ ಆಗಿ ಒಂದು ಎಂಟರ್ ಮಾಡಿದ್ದೀನಿ ಹೆಸರನ್ನ, ಮತ್ತು ಅದಕ್ಕೆ ID ಮತ್ತು ಪಾಸ್ವರ್ಡ್ ಜನ್ರೇಟ್ ಆಗಿ ಬಂದಿದೆ. ಈ ID ಮತ್ತು ಪಾಸ್ವರ್ಡ್ನ ಕಾಪಿ ಮಾಡ್ಕೊಬೇಕು. ಮತ್ತು ಈ ID ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರ್ಬೇಕು ನೀವು ಪ್ರತಿಯೊಬ್ಬರು ಕೂಡ. ಪ್ರತಿ ಇಂಡಸ್ಟ್ರಿಗೆ ಹೋದಾಗೂ ಕೂಡ ಆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳೋದು ಕಂಪಲ್ಸರಿ. ಈಗ ಮತ್ತೆ ZMSME ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಬಂದಿರುವಂತಹ ID ಮೇಲಿಗೆ ಬಂದಿರುತ್ತಲ್ಲ ಆ ID ಮತ್ತು ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಈ ಲಾಗಿನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಏನು ಮಾಡಬೇಕಂದ್ರೆ ನೀವು ಮೈ ಸರ್ಟಿಫಿಕೇಷನ್ ಅಂತ ಒಂದು ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ ಬ್ರೌನ್ ಸರ್ಟಿಫಿಕೇಷನ್ಗೆ, ಆ ಬ್ರೌನ್ ಸರ್ಟಿಫಿಕೇಷನ್ ಅಪ್ಲೈ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ, ಆ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೇಮ್ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಕೂಡ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ಪೇಜಿಗೆ ಬಂದಾದಾಗ ಇಲ್ಲಿ ನೋಡ್ತಿರ್ಬೋದು ನೀವು GST ಅಪ್ಲಿಕೇಬಲ್ ಅಂತ. ಇಂಡಸ್ಟ್ರಿ ಅವ್ರ ಹತ್ರ GST ಇದ್ದರೆ GST ಎಸ್ ಹಾಕಿದಾಗ ಅಕಸ್ಮಾತ್ ಅವರು ಏನಾದ್ರು ಎಸ್ ಹಾಕ್ತಿರಂದರೆ GST ನಂಬರ್ ಹಾಕಬೇಕಾಗುತ್ತೆ. ಅವ್ರ ಹತ್ರ GST ಇಲ್ಲಾಂದರೆ ನೋ ಹಾಕಿ. ಆಮೇಲೆ ಆ ಇಂಡಸ್ಟ್ರಿ TDS ಏನಾದ್ರು ಡಿಡಕ್ಟ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಸೊ TDS ಏನೋ ಡಿಡಕ್ಟ್ ಆಗ್ತಿದೆ, ಎಸ್ ಹಾಕಿ TDS ಇಂದ ಟ್ರ್ಯಾನ್ ನಂಬರ್ ಹಾಕಬೇಕಾಗುತ್ತೆ.
TDS ಡಿಡಕ್ಟ್ ಆಗ್ತಿಲ್ಲ ಅಂದರೆ ನೋ ಹಾಕಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಅಪ್ಲೈ ರಿವಾರ್ಡ್ಸ್ ಅಂತ. ಈ ಅಪ್ಲೈ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ಮಾತ್ರ ನಿಮಗೆ ಈ ಸರ್ಟಿಫಿಕೇಷನ್ ಇನ್ ಕಾಸ್ಟು 0 ಅಂತ ತೋರಿಸೋದು. ಇಲ್ಲಾಂದರೆ ₹1600 ಪೇ ಮಾಡಿಬಿಟ್ಟು ಸರ್ಟಿಫಿಕೇಟ್ನ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈ ಅಪ್ಲೈ ರಿವಾರ್ಡ್ಸ್ ಅನ್ನೋದು ಒಂದು ಆಪ್ಷನ್ನ ಕ್ಲಿಕ್ ಮಾಡೋದನ್ನ ಮರೆಯೋಕೋಬೇಡಿ. ಸೊ ಈ ರೀತಿ ಅಪ್ಲೈ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ನೋಡ್ತಿರ್ಬೋದು ನೀವು ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಆಪ್ಷನ್ ಇದೆ. ಆ ಪ್ರೊಸೀಡ್ ಟು ಪೇ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ 0 ಅಮೌಂಟ್ನ ಪೇ ಮಾಡೋಕ್ಕೆ ತೋರಿಸುತ್ತೆ. ಅದಾದಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಆಟೋಮೆಟಿಕ್ಕಾಗಿ ಅಕ್ಸೆಪ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಸರ್ಟಿಫಿಕೇಷನ್ ಕೂಡ ಮಾಡ್ಬೋದು, ಗೋ ಟು ಡ್ಯಾಶ್ ಬೋರ್ಡ್ ಕೂಡ ಹೋಗ್ಬೋದು. ಗೋ ಟು ಡ್ಯಾಶ್ ಬೋರ್ಡ್ ಹೋದ್ರೆ ನೀವು ಮತ್ತೆ ಫಸ್ಟ್ನೇ ಬರೋಕ್ಕಾಗುತ್ತೆ. ಸೊ ಈಗ ಡೈರೆಕ್ಟಾಗಿ ಸ್ಟಾರ್ಟ್ ಸರ್ಟಿಫಿಕೇಷನ್ ಪ್ರೊಸೆಸ್ ಇದೆಯಲ್ಲ ಅದ್ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಆರೋ ಮಾರ್ಕ್ ಕಾಣ್ತಿರ್ಬೋದು ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡೆಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಒಂದು ಕಾಣಿಸ್ತಿರ್ಬೋದು ನಿಮಗೆ ಕೆಳಗಡೆ ಆಪ್ಷನು. ಸೊ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಈ ಪ್ಯಾರಾಮೀಟ್ರಲ್ಲಿ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಅವ್ರು ಗೈಡ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಇದನ್ನ ನೀವು ಓದ್ಕೊಬೋದು. ಇಲ್ಲ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮಗೊಂದು ಅಂದರೆ ಟಿಕ್ ಮಾಡೋಕ್ಕಿರುತ್ತೆ, ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡೋಕ್ಕಿರುತ್ತೆ. ಓಕೆನಾ? ಸೊ ಇಲ್ಲಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ಮೇನಾಗಿ ಫೋಟೋಗಳನ್ನ ಅಪ್ಲೋಡ್ ಮಾಡುವಂಥ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇಂಡಸ್ಟ್ರಿದು ರೆಪ್ರೆಸೆಂಟೇಟಿವ್ ಸೆಲ್ಫಿ ಕೇಳ್ತಿದೆ. ಸೊ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ ಸೆಲ್ಫಿ ಅಂದರೆ ಆ ಇಂಡಸ್ಟ್ರಿಲಿ ಯಾರೋ ಒಬ್ಬ ವರ್ಕರ್ಸ್ ಇರ್ತಾರೆ ಅಥವಾ ಯಾರೋ ಒಬ್ಬರು ಓನರ್ ಇರ್ತಾರಲ್ವಾ, ಅವರ ಸೆಲ್ಫಿನ ಕೇಳ್ತಿದೆ. ಸೊ ಈ ಯೂನಿಟ್ ರೆಪ್ರೆಸೆಂಟೇಟಿವ್ ಸೆಲ್ಫಿಲಿ ಅಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಸೆಲ್ಫಿ ಫೋಟೋ ಅಂದರೆ ಒಂದು ಫೋಟೋ ತೆಗೆಯೋಕ್ಕೆ ಆಪ್ಷನ್ ಕೇಳುತ್ತೆ. ಲೊಕೇಶನ್ ಫೆಚ್ ಆಗುತ್ತೆ ಫಸ್ಟ್ನೇದಾಗಿ. ಅದಾದಮೇಲೆ ಈ ರೀತಿ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ಈ ಇಂಡಸ್ಟ್ರಿಲಿ ಓನರ್ ಇರೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಲ್ಲಿ ವರ್ಕ್ ಮಾಡ್ತಿರೋವಂಥದ್ದು ಯಾರೋ ಒಬ್ಬರು ರೆಪ್ರೆಸೆಂಟೇಟಿವ್ ಇರಬೇಕು. ಕೇವಲ ಓನರ್ ಇರಬೇಕಂತ ಅವಶ್ಯಕತೆ ಇಲ್ಲ, ಯಾರೋ ಒಬ್ಬರು ಆ ಇಂಡಸ್ಟ್ರಿಲಿ ಇದ್ದಾಗ ಅವ್ರ ಫೋಟೋನ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಓಕೆ ಮಾರ್ಕ್ ಕೊಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಕ್ಯಾಪ್ಚರ್ ಆಗಿ ಇಲ್ಲಿ ಸ್ಟೋರ್ ಆಗಿದೆ. ಅಕಸ್ಮಾತ್ ಆ ಫೋಟೋ ನೀವು ಕ್ಲೀನಾಗಿ ತೆಗ್ದಿಲ್ಲ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ಬೋದು, ಇಲ್ಲಿ ಇಂಟು ಮಾರ್ಕ್ ಇದೆಲ್ಲ, ಅಲ್ಲಿ ಇಂಟು ಮಾರ್ಕ್ ಇತ್ತಲ್ಲ ರೆಡ್ ಕಲರ್ ಇರುತ್ತೆ, ಅದನ್ನ ಹೊತ್ಬಿಟ್ಟು ಮತ್ತೆ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು ಈ ರೀತಿ. ಓಕೆ, ಈಗ ನೆಕ್ಸ್ಟ್ ಅಲ್ಲಿ ಕೇಳ್ತಿದ್ದಾರೆ ನಿಮಗೆ ಸೈಟ್ ಎಕ್ಸ್ಟೀರಿಯರ್ ಫೋಟೋ. ಸೈಟ್ ಎಕ್ಸ್ಟೀರಿಯರ್ ಫೋಟೋ ಅಂದರೆ ಇಂಡಸ್ಟ್ರಿದು ಬೋರ್ಡಿಂಗ್ ಫೋಟೋ ತೆಗೆಯೋಕ್ಕೆ ಕೇಳ್ತಿರ್ತಾರೆ. ಇಲ್ಲಿ ನಮ್ಮ ಇಂಡಸ್ಟ್ರಿಲಿ ನಾವು ಬೋರ್ಡ್ ಹಾಕಿರಲ್ಲ, ಆ ಇಂಡಸ್ಟ್ರಿ ಹೆಸರು ಅಂದರೆ ಈಗ ಏನು ರಿಜಿಸ್ಟರ್ ಮಾಡಿದ್ದೀನಲ್ಲ ಆ ಹೆಸರು ಹಾಕಿಲ್ಲ. ಅದಕ್ಕೋಸ್ಕರ ರ್ಯಾಂಡಮಾಗಿ ನಾನೇನು ಈ ಪ್ಲೇಸಲ್ಲಿ ಇದ್ದೀನಿ ಆ ಪ್ಲೇಸಲ್ಲಿ ಎದುರುಗಡೆ ಇರುವಂಥ ಒಂದು ಇಂಡಸ್ಟ್ರಿದು ಬೋರ್ಡ್ ಫೋಟೋನ ತೆಗಿತೀನಿ. ಸೊ ಬೋರ್ಡ್ ಫೋಟೋನ ಆದಷ್ಟು ಯಾವಾಗಲೂ ಈ ಥರ ವರ್ಟಿಕಲ್ ಆಗಿ ಇಟ್ಕೊಂಡೆ ತೊಗೊಳ್ಳಿ. ಫಸ್ಟ್ನೇ ಫೋಟೋ ಏನಿದೆ ಅದನ್ನ ಈ ಥರ ಫುಲ್ ಹತ್ತಿರದಿಂದ ಬೋರ್ಡ್ದು ಫುಲ್ ಅದರ ಅಕ್ಷರಗಳು ಕಾಣೋ ರೀತಿ, ಅಲ್ಲಿ ಮೇಲ್ಗಡೆ ಏನು ಬರ್ತಿದ್ದಾರೆ ಅಡ್ರೆಸ್ ಏನಿದೆ ಅದನ್ನ ಆ ರೀತಿ ಕಾಣೋ ರೀತಿ ತೊಗೊಬೇಕು. ಅದಾದಮೇಲೆ ಮತ್ತೆ ನೀವು ನೋಡ್ತಿರ್ಬೋದು ಮತ್ತೆ ಒಂದು ಆ್ಯಡ್ ಆಪ್ಷನ್ ಕಾಣಿಸುತ್ತೆ. ಆ ಆ್ಯಡ್ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಮತ್ತೆ ಈ ರೀತಿ ಇದು ಮಾಡಿದಾಗ ಅಥವಾ ನೀವು ವರ್ಟಿಕಲ್ ಆಗಬೇಕಾದ್ರೆ ಇಟ್ಕೊಂಬಿಟ್ಟು ಇಂಡಸ್ಟ್ರಿದು ಸ್ವಲ್ಪ ದೂರದಿಂದ ಫೋಟೋ ತೆಗಿಬೇಕು. ಈ ರೀತಿ ದೂರದಿಂದ ಫೋಟೋ ತೆಗಿಬೇಕು. ಇಂಡಸ್ಟ್ರಿ ಹೊರಗಡೆಯಿಂದ ಯಾವ ರೀತಿ ಕಾಣ್ತಿದೆ ಅದ್ರ ಫೋಟೋನ ನೀವು ತೆಗಿಬೇಕಾಗುತ್ತೆ. ಓಕೆನಾ? ಸೊ ಅದನ್ನ ತೆಗ್ದಾದ್ಮೇಲೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ವೆದರ್ ಥರ್ಡ್ ಪಾರ್ಟಿ ಫೈನಾನ್ಷಿಯಲ್ ಆಡಿಟ್ ಆರ್ ಕಂಡಕ್ಟೆಡ್ ಅಂತ ಇದೆ. ಅದನ್ನು ಇಂಡಸ್ಟ್ರಿ ನಡೆಸಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಫೈನಾನ್ಷಿಯಲ್ ಆಡಿಟ್ ಅಂದರೆ ಇಯರ್ಲಿ ಅವ್ರಿಗೆ ಥರ್ಡ್ ಪಾರ್ಟಿಯಿಂದ ಯಾವುದೋ ಪ್ರೈವೇಟ್ ಕಂಪನಿಗಳಿಂದ ಅವ್ರ ಇಂಡಸ್ಟ್ರಿಗೆ ಇದಾಗ್ತಿರ್ತಾರೆ, ಆಡಿಟಿಂಗ್ ಮಾಡ್ತಿರ್ತಾರೆ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಅಲ್ಲಿ ಫೋಟೋ ಕೇಳಿರುವಂಥದ್ದು ಪ್ರಾಡಕ್ಟ್ ಫೋಟೋ. ಆ ಪ್ರಾಡಕ್ಟ್ ಫೋಟೋ ಮೇಲೆ ಆ್ಯಡ್ ಅಂತ ಕ್ಲಿಕ್ ಕೊಟ್ಟಾಗ ಈ ರೀತಿ ಕೇಳುತ್ತೆ ನಿಮಗೆ. ಇಲ್ಲಿ ನೇಮ್ ಆಫ್ ದ ಪ್ರಾಡಕ್ಟ್ ಅಂತ ಕೇಳಿದೆ ಅಲ್ವಾ, ನಾವೇನು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಕೇಳಿದೆ. ಅಂದರೆ ಆ ಇಂಡಸ್ಟ್ರಿ ಅವ್ರು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅಲ್ಲಿ 1-4 ಥರದ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ಬೋದು. ಸೊ ನಾನು ಎಕ್ಸಾಂಪಲಾಗಿ ನಾನು ಈಗ ಅಂದರೆ ಒಂದು ವುಡ್ ಇಂಡಸ್ಟ್ರಿ ಹಾಕಿರೋದ್ರಿಂದ ವುಡನ್ ಡೋರು, ವಿಂಡೋ, ಆಮೇಲೆ ಫೋಟೋ ಫ್ರೇಮ್ಸ್, ಈ ರೀತಿ ನಾನು 3-4 ಪ್ರಾಡಕ್ಟ್ಗಳನ್ನ ಹೆಸರುಗಳನ್ನ ಟೈಪ್ ಮಾಡಿರ್ತೀನಿ ಅಲ್ಲಿ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ವೆದರ್ ಎಕ್ಸ್ಪೋರ್ಟೆಡ್ ಅಂದರೆ ಈ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾರ ಅಂತ. ಸೊ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಹಾಕಿ. ಆಮೇಲೆ ಕೆಳಗಡೆ ಕೊಳ್ತಿದ್ದಾರೆ ಪ್ರಾಡಕ್ಟ್ ಫೋಟೋ. ಆ ಪ್ರಾಡಕ್ಟ್ ಫೋಟೋ ಮೇಲೆ ಆ್ಯಡ್ ಅಂತ ಕ್ಲಿಕ್ ಕೊಟ್ಟಾಗ ಅದೇನು ಪ್ರಾಡಕ್ಟ್ ನಾವು ತಯಾರು ಮಾಡ್ತಿದ್ವಲ್ಲ, ಸೊ ಆ ಪ್ರಾಡಕ್ಟ್ನ ಹತ್ತಿರದಿಂದ ಒಂದೇ ಒಂದು ಪ್ರಾಡಕ್ಟ್ನ ಈ ಥರ ಫುಲ್ ಹತ್ತಿರದಿಂದ ಹೋಗ್ಬಿಟ್ಟು ಈ ರೀತಿ ಫೋಟೋ ತೆಗಿಯೋಕ್ಕಿರುತ್ತೆ. ಓಕೆನಾ? ಈ ರೀತಿ ಫೋಟೋ ತೆಗೆದಾದ್ಮೇಲೆ ಕೆಳಗಡೆ ನೀವು ನೋಡ್ತಿರ್ಬೋದು ಪ್ರಾಡಕ್ಟ್ ಲೇಬಲಿಂಗ್ ಅಥವಾ ಡಿಸ್ಕ್ರಿಪ್ಷನ್ ಅಂತ ಕೇಳಿದ್ದಾರೆ. ಆ ಪ್ರಾಡಕ್ಟ್ ಲೇಬಲಿಂಗ್ ಅಥವಾ ಡಿಸ್ಕ್ರಿಪ್ಷನ್ ಅಂದರೆ ಆ ಇಂಡಸ್ಟ್ರಿ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಇರ್ಬೋದು ಅಥವಾ ಪ್ರಾಡಕ್ಟ್ ಏನಿದೆ ಅಂತ ಅವ್ರದ್ದು ಲೇಬಲಿಂಗ್ ಮಾಡ್ಕೊಂಡಿರ್ಬೋದು, ಅದನ್ನಾರು ಫೋಟೋ ತೆಗಿಬೋದು. ಅಥವಾ ನಾವು ನಿಮಗೆ ಕಳಿಸ್ಕೊಟ್ಟಿರೋ ಶೀಟಲ್ಲಿ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಒಂದು ಶೀಟ್ ಇರುತ್ತೆ. ಸೊ ಆ ಶೀಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ.
ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆ್ಯಡ್ ಅಂತ ಈಗ ನೋಡಿ ಅಲ್ಲಿ ನಾವು ಗ್ಯಾಲರಿಯಿಂದ ಕೂಡ ಅಪ್ಲೋಡ್ ಮಾಡ್ಬೋದು. ಟೇಕ್ ಅ ಫೋಟೋ ಅಂತಿದೆಯಲ್ಲ, ಆಲ್ಮೋಸ್ಟ್ ಎಲ್ಲರೂ ಯಾವಾಗಲೂ ಕೂಡ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆನ್ ದಿ ಸ್ಪಾಟ್ ಅಲ್ಲೇ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡೆ ಫೋಟೋ ಹಾಕಬೇಕು ಅದನ್ನು. ಸೊ ಈ ರೀತಿಯಾಗಿ ಫುಲ್ ಹತ್ತಿರದಿಂದ ಕ್ಲೀನಾಗಿ ಅಕ್ಷರಗಳು ಕಾಣೋ ರೀತಿ ಬರೀರಿ. ಆಲ್ಮೋಸ್ಟ್ ಎಲ್ಲ ಅಂದರೆ ಚಿಕ್ಕ ಲೆಟ್ರಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಅಕ್ಷರಗಳನ್ನ ಬರೆಯೋಕೋಬೇಡಿ, ಈ ಥರ ದೂರನೇ ಬರೀರಿ. ಈ ರೀತಿ ಫೋಟೋ ಕ್ಯಾಪ್ಚರ್ ಮಾಡಾದಮೇಲೆ ಓಕೆ ಕೊಟ್ಟಾದಮೇಲೆ ಈ ಕೆಳಗಡೆ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಈ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೀ ಡೊಮೆಸ್ಟಿಕ್ ಕಸ್ಟಮರ್ ಅಂತ ಕೇಳ್ತಿದೆ. ಕೀ ಡೊಮೆಸ್ಟಿಕ್ ಕಸ್ಟಮರ್ ಅಂದರೆ ಅಲ್ಲಿ ರ್ಯಾಂಡಮಾಗಿ ಪ್ರತಿ ಸಲವೂ ಒಬ್ಬ ಕಸ್ಟಮರ್ ಒಬ್ಬರು ಇಬ್ಬರು ಬಂದು ತಗೊಳ್ತಿರ್ತಾರೆ. ರ್ಯಾಂಡಮಾಗಿ ನೀವು ಯಾರು ಬೇಕಾದ್ರೆ ಹೆಸರು ಬರೀರಿ, ರಮೇಶ್, ಆಮೇಲೆ ಗಣೇಶ್ ಇಂಡಸ್ಟ್ರೀಸ್, ಈ ರೀತಿ ರ್ಯಾಂಡಮಾಗಿ ಒಬ್ಬರು ಇಬ್ಬರನ್ನ ಹೆಸರನ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ವೆದರ್ ರಾ ಮೆಟೀರಿಯಲ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್ ಅಥವಾ ನೋ ಕೊಡಿ, ಅಂದರೆ ಅವ್ರು ಇಂಪೋರ್ಟ್ ಮಾಡ್ಕೊತಿದ್ದಾರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಅದಾದಮೇಲೆ ವಾಟ್ ಈಸ್ ದ ಮಂತ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಅಂದರೆ 1 ಮಂತಲ್ಲಿ ಆ ಯೂನಿಟ್ ಅವರು ಏನು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಅವ್ರ ಹತ್ರ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ. ಅಲ್ಲಿ ಡಿಪೆಂಡ್ಸ್ ಆನ್ ಪ್ರಾಡಕ್ಟು ಇದು ಕ್ಯಾರಿ ಆಗುತ್ತೆ. ಈಗ ವುಡ್ ವರ್ಕ್ಗಳಲ್ಲಿ ಪೀಸ್ ಲೆಕ್ಕದಲ್ಲಿ ಅಥವಾ ಒಂದು ಫರ್ನಿಚರ್ 1 ಮಾಡ್ತಾರೆ 20 ಮಾಡ್ತಾರೆ ಆ ರೀತಿ ಬರುತ್ತೆ. ಅದೇ ರೀತಿ ನೀವು ಲಿಕ್ವಿಡ್ ಅಥವಾ ಯಾವುದೋ ಒಂದು ಎಣ್ಣೆ ಗಾಣಗಳಿಗೆ ಹೋದರೆ ಅಲ್ಲಿ ಲಿಕ್ವಿಡಲ್ಲಿ ಬರುತ್ತೆ. ಸೊ ಬೇರೆ ಬೇರೆ ಥರ ಇರುತ್ತೆ. ಇಲ್ಲಿ ನಂಬರ್ಸ್ ಮಾಡೋಣ, ಅಂದರೆ ಯಾವುದೋ ಒಂದು ಡೋರ್ ಮಾಡ್ತಾರೆ ಅಂದ್ಕೊಳ್ಳಿ, ನಮ್ಮ ಈ ಇಂಡಸ್ಟ್ರೀಲಿ ಮಂತ್ಲಿ ಒಂದು 20 ಡೋರ್ ಮಾಡ್ತಾರೆ ಅಂದ್ಕೊಳ್ಳಿ ಅವರು. ಅದೇ ರೀತಿ ಅವರು ವಾಟ್ ಈಸ್ ದ ಮಂತ್ಲಿ ಯುಟಿಲೈಸೇಷನ್ ಆಫ್ ದ ಕೆಪಾಸಿಟಿ ಅಗೇನ್ಸ್ಟ್ ದ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಅಂದರೆ ಅವ್ರೇನು ರಾ ಮೆಟೀರಿಯಲ್ ಯೂಸ್ ಮಾಡ್ತಾರಲ್ಲ ಅದನ್ನು ಯಾವ ರೀತಿ, ಅಂದರೆ ಅದು ಯಾವ ರೀತಿ ಕೆಪಾಸಿಟಿಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದನ್ನು ಕೂಡ ಸೇಮ್ ನಂಬರೇ ನೋಡಿರ್ತೀರ ಲಾಸ್ಟ್ ಟೈಮು ಅವ್ರಿ ಯುಟಿಲಿಟಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆಯಲ್ಲ ಅದನ್ನು ಸೇಮ್ ಇಲ್ಲಿ ಕಾಪಿ ಮಾಡಬೇಕು. ನೀವು ನಂಬರ್ ಹಾಕಬೇಕು, ಎಷ್ಟು ನಂಬರ್ ಅವ್ರು ಮಾಡ್ತಾರೆ ಅದನ್ನ ಹಾಕಬೇಕು. ಪ್ರೊಸೆಸ್ಡ್ ಇಫ್ ಔಟ್ಸೋರ್ಸ್ ಇಫ್ ಏನಿಂತಿದೆಯಲ್ವ ಅದಕ್ಕೆ ನೋ ಅಂತ ಹಾಕಿ ಅಥವಾ ನಿಲ್ ಅಂತ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು. ಓಕೆನಾ. ಅದಾದಮೇಲೆ ಎನರ್ಜಿ ಸೋರ್ಸ್, ಅಂದರೆ ಆ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಎನರ್ಜಿ ಸೋರ್ಸ್ನ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಪೆಟ್ರೋಲ್ ಯೂಸ್ ಮಾಡಿಕೊಂಡು, ಅಂದರೆ ಅಲ್ಲಿ ಜನರೇಟರ್ ಯೂಸ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಕೋಲ್ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ನಾರ್ಮಲಾಗಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಮಲ್ಟಿಪಲ್ ಬೇಕಾದ್ರೆ ಕ್ಲಿಕ್ ಮಾಡ್ಕೊಬೋದು, ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ಕ್ಲಿಕ್ ಮಾಡ್ಕೊಬೋದು. ಅದಾದಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಕೊಟ್ಟರೆ EST ಚೆಕ್ ಲಿಸ್ಟ್ ಅಂತ ಓಪನ್ ಆಗುತ್ತೆ. ಈ EST ಚೆಕ್ ಲಿಸ್ಟಲ್ಲಿ ನಿಮಗೆ ನಾವು ಸ್ಕ್ರೀನ್ಶಾಟ್ಗಳನ್ನ ಕಳಿಸಿರ್ತೀವಿ ಏನೇನು ಫಿಲ್ ಮಾಡಬೇಕು ಅಂತ. ಸೊ ಅದನ್ನ ನೋಡ್ಕೊಂಡು ಫಿಲ್ ಮಾಡಿ. ನಾನು ಇಲ್ಲಿ ರ್ಯಾಂಡಮಾಗಿ ಫಿಲ್ ಮಾಡ್ತಿದ್ದೀನಿ ನಿಮಗೆ. ಸೊ ಈ ರೀತಿಯಾಗಿ ನೀವು EST ಚೆಕ್ ಲಿಸ್ಟ್ಗಳನ್ನ ಫಿಲ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಆ ಪ್ರೊಸೀಡ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಫೈನಲ್ ಪೇಜ್ ಬರುತ್ತೆ. ಈ ಫೈನಲ್ ಪೇಜಲ್ಲೇ ನೀವು ಪ್ರತಿಯೊಂದು ಪ್ರಾಡಕ್ಟ್ಗಳದ್ದು ಫೋಟೋ ಆಗಲಿ ಪ್ರತಿಯೊಂದು ಫೋಟೋಗಳಾಗಲಿ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಫಸ್ಟ್ನೇದಾಗಿ ಅವ್ರು ಏನು ಫೋಟೋ ಕೇಳಿದ್ದಾರೆ ಅಂದರೆ ಪಿಕ್ಚರ್ ಆಫ್ ವರ್ಕಿಂಗ್ ಏರಿಯಾ ಕೇಳಿದ್ದಾರೆ. ಪಿಕ್ಚರ್ ಆಫ್ ವರ್ಕಿಂಗ್ ಏರಿಯಾಗೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮ್ಯಾಕ್ಸಿಮಮ್ 5 ಫೋಟೋ ಅಟ್ಯಾಚ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ 5 ಫೋಟೋ ಯಾವ ರೀತಿ ಅಟ್ಯಾಚ್ ಮಾಡಬೇಕಂದ್ರೆ ಮಿನಿಮಮ್ ಕಂಪಲ್ಸರಿ 3 ಫೋಟೋ ನಾವು ಹೇಳ್ಕೊಟ್ಟಿರೋ ಥರ ಅಥವಾ QCIದು ಒಂದು ಗೈಡ್ಲೈನ್ಸ್ ಇರೋ ಥರ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಯಾವ ರೀತಿ ಅಂದರೆ ಫಸ್ಟ್ನೇದಾಗಿ ಈ ರೀತಿ ವರ್ಕಿಂಗ್ ಏರಿಯಾ ನೀವು ಲೇಬಲಿಂಗ್ ಮಾಡಿರ್ತೀರಲ್ವ, ಅಂಟಿಸಿರ್ತೀರಲ್ಲ ಪೋಸ್ಟರ್ನ, ಆ ಪೋಸ್ಟರ್ನ ಈ ರೀತಿ ಹತ್ತಿರದಿಂದ ಫೋಟೋ ತೆಗೆಯೋದು. ಈ ರೀತಿ ನಾವು ಲೇಬಲ್ಗಳನ್ನ ಅಂಟಿಸಿದ್ದೀವಿ, ಲೇಬಲಿಂಗ್ ಮಾಡಿದ್ದೀವಿ ಅಂತ. ಓಕೆನಾ. ಎರಡನೇ ಫೋಟೋ ಅವ್ರು ಏನೇನು ಮಷಿನರಿಗಳನ್ನ ಯೂಸ್ ಮಾಡ್ತಾರೆ ಮತ್ತು ಅವರ ವರ್ಕಿಂಗ್ ಏರಿಯಾದಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾರೆ ಅದನ್ನು ಫಸ್ಟ್ ಒಂದು ಮೀಡಿಯಮ್ ಆ್ಯಂಗಲಿಂದ ತೆಗೆಯೋದು. ಮತ್ತು ಒಬ್ಬ ವರ್ಕರು ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರೋ ಥರ ಒಂದು ಫೋಟೋನ ಲಾಸ್ಟಿಗೆ ತೆಗಿಬೇಕಾಗುತ್ತೆ. 3 ಫೋಟೋ ಮಿನಿಮಮ್ ನಮ್ಮ ಕಡೆಯಿಂದ ತೆಗಿಬೇಕಾಗುತ್ತೆ. ಅಂದರೆ ನಮ್ಮ ಕಡೆಯಿಂದಲ್ಲ, QCI ಕಡೆಯಿಂದ ಒಂದು ಗೈಡ್ಲೈನ್ಸ್ ಇದೆ ಈ ರೀತಿ ತೆಗಿಬೇಕು ಅಂತ, ಈ ರೀತಿ ತೆಗಿಬೇಕಾಗುತ್ತೆ. ಅದಾದಮೇಲೆ ನೀವು ಬೇಕಾದ್ರೆ ಇನ್ನು ಲಾಸ್ಟ್ 2 ಫೋಟೋ ಉಳ್ಕೊಂಡಿರುತ್ತಲ್ಲ, ರ್ಯಾಂಡಮಾಗಿ ನೀವು ಬೇರೆ ಬೇರೆ ಆ್ಯಂಗಲಿಂದ ಫೋಟೋ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಏನು ಅಂತೆಲ್ಲ ನೀವು ಬೇಕಾದ್ರೆ ಹಾಕ್ಬೋದು. ಸೊ ಮಿನಿಮಮ್ 3 ಫೋಟೋ ಅಂತೂ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ನೀವು 5 ಫೋಟೋಗಳನ್ನ ಹಾಕಬಹುದು. ಅದು ಹಾಕಾದ್ಮೇಲೆ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಕಾಣಿಸಿದೆ ಅಲ್ವಾ, ಈ ಡನ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎರಡನೇ ಆಪ್ಷನ್ ನಿಮಗೆ ಏನು ಕೇಳಿದ್ದಾರೆ ಅಂದರೆ ಪಿಕ್ಚರ್ ಆಫ್ ಸ್ಟಾಪ್ ಟಾಯ್ಲೆಟ್ ಔಟ್ಸೈಡ್ ಮತ್ತು ಇನ್ಸೈಡ್ ವ್ಯೂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಿನಿಮಮ್ 2 ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ
ಮ್ಯಾಕ್ಸಿಮಮ್ 5 ಫೋಟೋ ಕೊಟ್ಟಿದ್ದಾರೆ, ಬಟ್ ಮಿನಿಮಮ್ 2 ಫೋಟೋ ಕ್ಲಿಕ್ ಮಾಡಿದರೂ ಸಾಕು. ಫಸ್ಟ್ನೇ ಫೋಟೋ ಯಾವ ರೀತಿ ಇರಬೇಕು ಅಂದರೆ, ಈ ರೀತಿ ಟಾಯ್ಲೆಟ್ ಡೋರಿಗೆ ಟಾಯ್ಲೆಟ್ ನಾವು ಕಳಿಸ್ಕೊಟ್ಟಿರ್ತೀವಲ್ಲ ಪೋಸ್ಟರ್ನ, ಆ ಪೋಸ್ಟರ್ನ ಈ ರೀತಿ ಅಂಟಿಸ್ಬಿಟ್ಟು ಫುಲ್ ಡೋರ್ನ ಫೋಟೋ ತೆಗಿಬೇಕಾಗುತ್ತೆ. ತೆಗೆದಾದ್ಮೇಲೆ ಇನ್ಸೈಡಲ್ಲಿ ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಡೋರ್ನ ಓಪನ್ ಮಾಡಿಬಿಟ್ಟು ಈ ರೀತಿ ಇನ್ಸೈಡ್ ವ್ಯೂನ ತೆಗಿಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ಬೇಕಾದ್ರೆ ಫೋಟೋಗಳನ್ನ ಹಾಕ್ಬೋದು ಅವ್ರಿಗೆ ಕ್ಲಾರಿಫಿಕೇಷನ್ಗೋಸ್ಕರ. ಆದಷ್ಟು ಜಾಸ್ತಿ ಫೋಟೋಗಳನ್ನ ಹಾಕಿದರೆ ಅವ್ರು ಈಸಿಯಾಗಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವು ಜಾಸ್ತಿ ಫೋಟೋಗಳನ್ನ ಹಾಕಿಲ್ಲ ಅಂದರೆ ಅದಿನ್ನೂ ರಬ್ಬಾಗೋಂಥ ಚಾನ್ಸಸ್ ಇರುತ್ತೆ, ಅಂದರೆ ಇನ್ಸಿಗಳು ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಈ 3 ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಡನ್ ಅಂತ ಕ್ಲಿಕ್ ಕೊಡಿ. ಅದಾದಮೇಲೆ ಅವ್ರು ಕೇಳಿದ್ದಾರೆ ಪಿಕ್ಚರ್ ಆಫ್ ರಾ ಮೆಟೀರಿಯಲ್ ಸ್ಟೋರ್ ಏರಿಯಾ ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ಗಳು ಮಾಡ್ತಿರ್ತಾರಲ್ವ, ಅದಕ್ಕೆ ಏನೋ ಒಂದು ವಸ್ತುಗಳನ್ನ ರಾ ಆಗಿ ಯೂಸ್ ಮಾಡ್ತಿರ್ತಾರೆ. ಈಗ ಫರ್ನಿಚರ್ ಅಂಗಡಿಗಳಲ್ಲಿ ಮರದ ಪೀಸ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಈ ಇಂಡಸ್ಟ್ರಿಲಿ ಏನೋ ಒಂದು ಫೋಟೋ ಫ್ರೇಮ್ಗಳು ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಸೊ ಈ ಫೋಟೋ ಫ್ರೇಮ್ಗಳು ಮಾಡೋಕ್ಕೆ ಏನೋ ಒಂದು ಕಾರ್ಡ್ಬೋರ್ಡ್ ಶೀಟ್ಗಳನ್ನ, ಸೊ ಇದಕ್ಕೂ ಕೂಡ ಒಂದು ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಫಸ್ಟ್ನೇ ಫೋಟೋ ಏನಿದೆ ರಾ ಮೆಟೀರಿಯಲ್ ಸ್ಟೋರ್ ಏರಿಯಾ ಅಂತಿದೆಯಲ್ವಾ, ಇದರಿಂದ ಆ ಥರದಿಂದ ಪೋಸ್ಟರ್ದು ಫೋಟೋನ ತೆಗಿಬೇಕಾಗುತ್ತೆ ನಾವು ಲೇಬಲಿಂಗ್ ಮಾಡಿದ್ದೀವಿ ಅಂತ ತೋರ್ಸೋಕ್ಕೆ. ಎರಡನೇ ಫೋಟೋ ಬಂದ್ಬಿಟ್ಟು ಮೀಡಿಯಮ್ ದೂರಕ್ಕೆ ಹೋಗ್ಬಿಟ್ಟು ಈ ರೀತಿ ರಾ ಮೆಟೀರಿಯಲ್ ಕೂಡ ಆ ಥರ ದೂರ ಇರೋ ಥರ ತೆಗಿಬೇಕಾಗುತ್ತೆ. ಮೂರನೇ ಫೋಟೋ ಬಂದ್ಬಿಟ್ಟು ರಾ ಮೆಟೀರಿಯಲ್ನ ಹತ್ತಿರದಿಂದ ತೆಗೀರಿ, ಏನೇನು ರಾ ಮೆಟೀರಿಯಲ್ಗಳಿದೆ, ಏನೇನು ಯೂಸ್ ಮಾಡ್ತಿದ್ದಾರೆ ಇವರು ರಾ ಮೆಟೀರಿಯಲ್ಗಳಿಗೆ ಅಂತ, ಓಕೆನಾ. ಮಿನಿಮಮ್ 3 ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಮ್ಯಾಕ್ಸಿಮಮ್ 5 ಫೋಟೋ ಅಪ್ಲೋಡ್ ಮಾಡ್ಬೋದು. ಸೊ ಬೇರೆ ಆ್ಯಂಗಲಿಂದ ನೀವು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ದೂರದಿಂದ ತೆಗೆಯೋದಾಗಲಿ, ಸ್ವಲ್ಪ ಹತ್ತಿರದಿಂದ ತೆಗೆಯೋದಾಗಲಿ, ಆ ರೀತಿ ಮಾಡಿದಾಗ ಈಸಿಯಾಗಿ ಅವರು ಕ್ಲಿಯರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಜಾಸ್ತಿ. ಸೊ ಡನ್ ಅಂತ ಕ್ಲಿಕ್ ಕೊಡಬೇಕು. ಕೆಲವೊಂದು ಟೈಮ್ ನೆಟ್ವರ್ಕ್ ಇಶ್ಯೂಗಳಿಂದ ಅಲ್ಲಿ ಅಪ್ಲೋಡ್ ಆಗಿರಲ್ಲ ಅಂತ ತೋರಿಸುತ್ತೆ, ಸ್ಕ್ಯಾನ್ ಆಗಿಲ್ಲ ಅಂತ ತೋರಿಸುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಇಂಟರ್ನೆಟ್ನ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಕೇಳಿದ್ದಾರೆ ಪಿಕ್ಚರ್ ಆಫ್ ಫೈನಲ್ ಪ್ರಾಡಕ್ಟ್ ಸ್ಟೋರ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಅಂದರೆ ಏನು ಪ್ರಾಡಕ್ಟ್ಗಳು ತಯಾರಾಗಿ ಅಲ್ಲಿ ಕ್ಲೀನಾಗಿ ಅವ್ರು ಜೋಡಿಸಿದ್ದಾರೆ ಆ ಪಿಕ್ಚರ್ದು ಅಂದರೆ ಆ ಏರಿಯಾದು ಫೋಟೋ ತೆಗೀರಿ ಅಂತ ಕೇಳಿದ್ದಾರೆ. ಸೇಮ್ ಇದಕ್ಕೂ ಕೂಡ ಫಸ್ಟ್ನೇದಾಗಿ ಹತ್ತಿರದಿಂದ ಹೋಗ್ಬಿಟ್ಟು ಫಿನಿಶ್ ಪ್ರಾಡಕ್ಟ್ ಅಂತ ಅಂಟಿಸಿರುವಂಥ ಒಂದು ಪೋಸ್ಟರ್ದು ಫೋಟೋ. ಅದಾದಮೇಲೆ ಮೀಡಿಯಮ್ ಆ್ಯಂಗಲಿಂದ ಏನೇನು ಪ್ರಾಡಕ್ಟ್ಗಳು ಅವ್ರು ಇಟ್ಟಿದ್ದಾರೆ ಅಂತ ಒಂದು ಫೋಟೋ. ಮತ್ತು ಮೂರನೇ ಫೋಟೋ ಫುಲ್ ಆ ಏರಿಯಾ ಫುಲ್ ಕವರ್ ಆಗೋ ರೀತಿ ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಈ ರೀತಿ ದೂರದಿಂದ ಒಂದು ಫೋಟೋ ತೆಗೀರಿ. ಅದಾದಮೇಲೆ ನೀವು ಬೇರೆ ಆ್ಯಂಗಲಿಂದ ಮತ್ತು ಹತ್ತಿರದಿಂದ ಹೋಗ್ಬಿಟ್ಟು ಹತ್ತಿರದಿಂದನೂ ಫೋಟೋ ತೆಗಿಬೋದು. ಸೊ ಮ್ಯಾಕ್ಸಿಮಮ್ ಯಾವಾಗಲೂ 5 ಫೋಟೋಗಳನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ, ಕಡಿಮೆ ಫೋಟೋಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಅವಾಗ ನಿಮಗೂ ಕೂಡ NC ಬರೋದಲ್ಲಿ ಈಸಿಯಾಗಿ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ISO 45001 ಸರ್ಟಿಫಿಕೇಟ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೋ ಅಂತ ಕ್ಲಿಕ್ ಕೊಡಬೇಕು, ಡನ್ ಅಂತ ಕ್ಲಿಕ್ ಕೊಡಬೇಕು. ಅಕಸ್ಮಾತ್ ಆ ಇಂಡಸ್ಟ್ರಿಲಿ ಇದ್ದರೆ ಆ ಸರ್ಟಿಫಿಕೇಟು ಎಸ್ ಅಂತ ಕ್ಲಿಕ್ ಕೊಡಿ, ಆ ಸರ್ಟಿಫಿಕೇಟ್ದು ಫೋಟೋ ಹಾಕಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳಿರಲ್ಲ, ಸೊ ನೋ ಅಂತ ಹಾಕ್ಬಿಟ್ಟು ಕ್ಲಿಕ್ ಕೊಡಿ. ನೆಕ್ಸ್ಟು ಪಿಕ್ಚರ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ವಿತ್ ಫಿಲ್ಲಿಂಗ್ ಆ್ಯಂಡ್ ರೀಫಿಲ್ಲಿಂಗ್ ಡೇಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಮಿನಿಮಮ್ 3 ಫೋಟೋ ಕಂಪಲ್ಸರಿ ಹಾಕಬೇಕಾಗುತ್ತೆ. ಯಾವ ರೀತಿ ಅಂದರೆ ಫಸ್ಟ್ನೇದಾಗಿ ಈ ರೀತಿ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ನ ಒಂದು 3 ಅಡಿ ನೇತಾಕಿರಬೇಕಾಗುತ್ತೆ ಅದು ಗೋಡೆಯಲ್ಲಿ. ಅದ್ರ ಪಕ್ಕದಲ್ಲಿ ಯಾವ ಟು ಯೂಸ್ ಅಂತ ಒಂದು ಮ್ಯಾನ್ಯಲ್ ಇದೆಯಲ್ಲ ಅದನ್ನ ಅಂಟಿಸಿರಬೇಕಾಗುತ್ತೆ. ಇವೆರಡನ್ನೂ ಕಾಣೋ ರೀತಿ ಒಂದು ಫೋಟೋ ತೆಗಿಬೇಕು. ಎರಡನೇ ಫೋಟೋ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ನಿಮಗೊಂದು ಪ್ರೆಷರ್ ಗೇಜ್ ಕಾಣ್ತಿರುತ್ತೆ, ಇಲ್ಲಿ ಗ್ರೀನ್ ಕಲರಲ್ಲಿ ಇದೆ ಅಲ್ವಾ, ಈ ಗ್ರೀನ್ ಕಲರ್ ಕಾಣ್ತಿರುವಂಥದ್ದನ್ನ ಆ ಥರದಿಂದ ಫೋಟೋ ತೆಗಿಬೇಕು, ಅದು ಪ್ರೆಷರ್ ಚೆನ್ನಾಗಿದೆ ಅಂತ ಶೋ ಮಾಡೋಕ್ಕೆ. ಅದಾದಮೇಲೆ ಆ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಇಯರು ಮತ್ತು ಆ ಸೀರಿಯಲ್ ನಂಬರೆಲ್ಲ ಇರುತ್ತಲ್ವ, ಅದು ಎಲ್ಲಿ ಬರುತ್ತೆ ಅಂದರೆ ನೋಡಿ ಸಿಲಿಂಡರ್ ಕಾಣ್ತಿದಲ್ವಾ, ಇಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರೆ ಮಧ್ಯದಲ್ಲಿ, ಅವ್ರ ಬ್ರ್ಯಾಂಡಿಂಗ್ ಸ್ಟಿಕ್ಕರು. ಕೆಳಗಡೆ ಭಾಗದಲ್ಲಿ ಇರುವಂಥ ಒಂದು ಬರೆದಿರುವಂಥದ್ದನ್ನ ತೆಗೆದುಬಿಟ್ಟು ಫೋಟೋ ಹೊಡೆದಾಗಬೇಕಾಗುತ್ತೆ. ಇಲ್ಲೂ ಕೂಡ ಮಿನಿಮಮ್ ಕಂಪಲ್ಸರಿ 3 ಫೋಟೋ ಹಾಕಬೇಕು. 4 ಫೋಟೋ ಬೇಕಾದ್ರೆ ಹತ್ತರಿಂದ ಒಂದು ಸತಿ 5ನೇ ಫೋಟೋ ಬೇಕಾದ್ರೆ ಹಾಕ್ಬೋದು, ಆ ರೀತಿ ಹಾಕ್ಬೋದು. ಬಟ್ 3 ಫೋಟೋ ಮಿನಿಮಮ್ ಕಂಪಲ್ಸರಿ ಹಾಕಲೇಬೇಕು. ಅದಾದಮೇಲೆ ಕೇಳಿದರೆ ಪಿಕ್ಚರ್ ಆಫ್ ಎಂಪ್ಲಾಯೀಸ್ ವೇರಿಂಗ್ ಇಂಡಸ್ಟ್ರಿಯಲ್ ಅಪ್ರೋಪ್ರಿಯೇಟ್ PPE ಕಿಟ್, ಅಂದರೆ PPE ಕಿಟ್ ಕೇಳಿದರೆ ಇದರಲ್ಲಿ ಡಿಫ್ರೆಂಟ್ ಬರುತ್ತೆ. ಫುಡ್ ಇಂಡಸ್ಟ್ರಿಗೆ ಬೇರೆ ಥರ PPE ಕಿಟ್ ಬರುತ್ತೆ, ನಾರ್ಮಲ್ ಇಂಡಸ್ಟ್ರಿಗೆ ಬೇರೆ ಥರ PPE ಕಿಟ್ ಬರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡೋದು ಯಾವ ರೀತಿ PPE ಕಿಟ್ ಅಂತ, ಯಾವ PPE ಕಿಟ್ ಇರುತ್ತೆ ಅದನ್ನು ನಾವು ನಿಮಗೆ ಕಳಿಸ್ಕೊಟ್ಟಿರ್ತೀವಿ, ಅದನ್ನೇ ಹಾಕ್ಸ್ಬಿಟ್ಟು ಫೋಟೋ ತೆಗಿಯೋಕ್ಕಿರುತ್ತೆ. ಈಗ ಇಲ್ಲಿ ನೋಡ್ತೀವಿ, ಇಲ್ಲಿಗೆ 2ರಿಂದ 3 ಫೋಟೋ ತೆಗೆದ್ರು ಸಾಕಾಗುತ್ತೆ. ಇಲ್ಲಿ ಇವ್ರು ಶೂ ಹಾಕಿಲ್ಲ, ಬಟ್ ಕಂಪಲ್ಸರಿ ಇವ್ರು ಶೂ ಅಂದರೆ ಇಂಡಸ್ಟ್ರಿಯವರು ಶೂ ಹಾಕಿರಲೇಬೇಕಾಗುತ್ತೆ. ಇಲ್ಲಿ ಶೂ ಇಲ್ದಿರೋ ಕಾರಣ ಶೂ ಹಾಕಿಲ್ಲ. ಅವ್ರಿಗೆ ಏನೇನು ಹಾಕ್ಸಿರ್ತೀವಿ ಅಂದರೆ ನಮ್ಮ ಕಡೆಯಿಂದ ಕಳಿಸ್ಕೊಟ್ಟಿರೋದು ಒಂದು ಗ್ಲೌಸ್ ಕಳಿಸ್ಕೊಟ್ಟಿರ್ತೀವಿ, ರಿಫ್ಲೆಕ್ಷನ್ ಜಾಕೆಟ್ ಕಳಿಸ್ಕೊಟ್ಟಿರ್ತೀವಿ, ಹೆಲ್ಮೆಟ್ ಕಳಿಸ್ಕೊಡ್ತೀವಿ. ಅದನ್ನು ನಾವು ಇಂಡಸ್ಟ್ರಿಯವ್ರಿಗೆ ಕಳಿಸ್ಕೊಟ್ರಲ್ಲ, ನೀವೇನು ವರ್ಕ್ ಮಾಡೋಕೆ ಹೋಗಿದ್ದೀರಲ್ವ ನಿಮಗೆ ಕಳಿಸ್ಕೊಟ್ಟಿರ್ತೀವಿ. ಬ್ಯಾಕ್ ಎಂಡಿಂದ ಸಿಲಿಂಡರ್ ಬರೋ ಜೊತೆಗೆ ಅದು ಕೂಡ ಬಂದಿರುತ್ತೆ. ಇಂಡಸ್ಟ್ರಿಯವ್ರಿಗೆ ಹೋಗಿ ಹಾಕಿಸ್ಬಿಟ್ಟು ಈ ರೀತಿ ಫೋಟೋ ತೆಗಿಯೋಕ್ಕಿರುತ್ತೆ.
ಶೂ ಕೂಡ ಕಂಪಲ್ಸರಿ ಹಾಕಿರಬೇಕು. ಸೊ ಇದು ಕೂಡ ಒಂದು 2 ಫೋಟೋ ತೆಗೆದ್ರೂ ಸಾಕಾಗುತ್ತೆ, 2ಕ್ಕಿಂತ ಜಾಸ್ತಿ ಫೋಟೋ ತೆಗಿಬೇಕಂತ ಏನು ಅವಶ್ಯಕತೆ ಇಲ್ಲ. ಅದಾದಮೇಲೆ ಫುಡ್ ಇಂಡಸ್ಟ್ರಿಗೆ ಯಾವ ರೀತಿ ಅಂದರೆ ಪಿ ಕಿಟ್ ಇರಬೇಕು ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಸೊ ಫುಡ್ ಇಂಡಸ್ಟ್ರಿಗೆ ಯಾವ ರೀತಿ ಪಿ ಕಿಟ್ ಇರುತ್ತೆ ಅಂದರೆ ಕೇವಲ ಈ ರೀತಿ ಒಂದು ಹೆಡ್ ಮಾಸ್ಕ್ ಇರುತ್ತೆ, ಕ್ಯಾಪ್ ಇರುತ್ತೆ, ಮಾಸ್ಕ್ ಇರುತ್ತೆ, ಮತ್ತು ಈ ರೀತಿ ಒಂದು ಪ್ಲಾಸ್ಟಿಕ್ ಗ್ಲೌಸ್ಗಳಿರುತ್ತೆ. ಅವರು ಕೂಡ ಶೂ ಯೂಸ್ ಮಾಡಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ಇಂಡಸ್ಟ್ರಿ. ಒಂದೊಂದು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಫುಡ್ ಇಂಡಸ್ಟ್ರಿಗಳಲ್ಲಿ ಒಂದೊಂದು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಯಾವಾಗಲೂ ಶೂ ಹಾಕ್ಬಿಟ್ಟೆ ಫೋಟೋ ತೆಗೆಯೋಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ಫುಡ್ ಇಂಡಸ್ಟ್ರಿಯಲ್ಲಿ ತೆಗೆಯೋಕ್ಕಿರುತ್ತೆ. ಅದಾದಮೇಲೆ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು. ಈ ಡನ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಪಿಕ್ಚರ್ ಆಫ್ ಇಂಡಸ್ಟ್ರಿಯಲ್ ಸೇಫ್ಟಿ ರಿಲೇಟೆಡ್ ಪೋಸ್ಟರ್ಸ್ ಅಂತ ಕೊಟ್ಟಿದ್ದಾರೆ. ನಾವು ನಿಮಗೆ 3 ರಿಂದ 4 ಪೋಸ್ಟರ್ಗಳನ್ನ ಕಳಿಸ್ಕೊಟ್ಟಿರ್ತೀವಿ. ಯಾವ ಪೋಸ್ಟರ್ ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡಿ. ಈ ರೀತಿದು ಒಂದು ಪೋಸ್ಟರ್ ಇರುತ್ತೆ. ಇದನ್ನು ಸ್ವಲ್ಪ ದೂರದಿಂದ ಹಾಕಕ್ಕೆ ಟ್ರೈ ಮಾಡಿ. ಯಾವ ಏರಿಯಾದಲ್ಲಿ ನೀವು ಹಾಕಿದ್ದೀರ ನೋಡಿ, ಇಲ್ಲಿ ಏನೋ ಒಂದು ಗೋಡೆ ಇದೆ ಅಲ್ವಾ, ಈ ಅಕ್ಕಪಕ್ಕದಲ್ಲಿ ಏನೇನು ಎನ್ವೈರ್ಮೆಂಟ್ ಇದೆ ಅಂತ ನಿಮಗೆ ಅವರಿಗೆ ಕಾಣೋ ರೀತಿ ಒಂದು ಮೀಡಿಯಮ್ ಆ್ಯಂಗಲಿಂದ ಈ ರೀತಿ ಹಾಕಕ್ಕೆ ಟ್ರೈ ಮಾಡಿ. ಓಕೆನಾ. ಫಸ್ಟ್ನೇ ಫೋಟೋ ಇದಾಗಿರುತ್ತೆ. 2ನೇದು ಇಂಡಸ್ಟ್ರಿಯಲ್ ರಿಲೇಟೆಡು, ಸೇಫ್ಟಿ ರಿಲೇಟೆಡು ಇದಾಗಿರುತ್ತೆ. ಆಮೇಲೆ 3ನೇದು ಬಂದ್ಬಿಟ್ಟು ಫೈರ್ ಎಕ್ಸ್ಟಿಂಗ್ವಿಷರ್. ಇದು ಕೂಡ ಸೇಫ್ಟಿ ರಿಲೇಟೆಡ್ ಪೋಸ್ಟರ್ ಆಗಿರೋದ್ರಿಂದ ಇದನ್ನು ಕೂಡ ಸ್ವಲ್ಪ ದೂರದಿಂದ ಅಪ್ಲೋಡ್ ಮಾಡಿ. ಸೊ ಇದಾದಮೇಲೆ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆದಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಪಿಕ್ಚರ್ ಆಫ್ ಟ್ರೈನಿಂಗ್ ರೆಕಾರ್ಡ್ಸ್ ಆಫ್ ದ ಸೇಫ್ಟಿ ಟ್ರೈನಿಂಗ್ ಕಂಡಕ್ಟೆಡ್, ಲೈಕ್ ಅಂದರೆ ಸೇಫ್ಟಿ ಟ್ರೈನಿಂಗ್ ಕಂಡಕ್ಟೆಡ್ ಅಂತ ಒಂದು ಶೀಟ್ ಇದೆ. ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಫಾರ್ ಫೈರ್ ಆ್ಯಂಡ್ ಸೇಫ್ಟಿ ಅಂತ ಒಂದು ಟ್ರೈನಿಂಗ್ ಶೀಟ್ ಇದೆ. ಅದನ್ನ ನಿಮಗೆ ಕಳಿಸ್ಕೊಟ್ಟಿರ್ತೀವಿ. ನೀವು ಅದನ್ನ ಬರ್ದಿರ್ತೀರ, ಆ ಶೀಟ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಹೆಡ್ಡಿಂಗ್ ನೋಡಿ, ಅಲ್ಲಿ ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಫಾರ್ ಫೈರ್ ಆ್ಯಂಡ್ ಸೇಫ್ಟಿ ಅಂತಿದೆ. ಈ ಶೀಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದ್ರ ಜೊತೆಗೆ ನಾರ್ಮಲ್ ಒಂದು ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಅಂತ ಒಂದಿರುತ್ತೆ. ಬರೀ ಹೆಡ್ಡಿಂಗ್ ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಅಂತಲೇ ಅದರ ಹೆಸರು ಹೆಡ್ಡಿಂಗು. ಸೊ ಇದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಸೊ ಇವೆರಡನ್ನ ಅಪ್ಲೋಡ್ ಮಾಡಾದಮೇಲೆ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟು ಪಿಕ್ಚರ್ ಆಫ್ ರೆಕಾರ್ಡ್ ಆಫ್ ಡೆಲಿವರಿ ಪರ್ಫಾರ್ಮೆನ್ಸ್ ಶೀಟ್. ಡೆಲಿವರಿ ಪರ್ಫಾರ್ಮೆನ್ಸ್ ಶೀಟ್ದು ಕೂಡ ಒಂದು ನಿಮಗೆ ಶೀಟ್ ಕಳಿಸ್ಕೊಟ್ಟಿರ್ತೀವಿ. ಆ ಶೀಟನ್ನ ನೀವು ಬರೆಯೋಕ್ಕಿರುತ್ತೆ. ಕೆಲವೊಂದು ಶೀಟ್ಗಳಲ್ಲಿ ಡಿಸ್ಪ್ಯಾಚ್ ಡೀಟೇಲ್ಸ್ ಅಂತ ಇರುತ್ತೆ, ಕೆಲವೊಂದು ಶೀಟ್ಗಳಲ್ಲಿ ಡೆಲಿವರಿ ಪರ್ಫಾರ್ಮೆನ್ಸ್ ಶೀಟ್ ಅಂತಲೇ ಇರುತ್ತೆ. ಸೊ ಈಗ ನೀವು ಬರ್ತಿರೋಂಥ ಶೀಟ್ಗಳಲ್ಲಿ ಆಲ್ಮೋಸ್ಟು ಡಿಸ್ಪ್ಯಾಚ್ ಡೀಟೇಲ್ಸ್ ಅಂತಲೇ ಇರುತ್ತೆ. ಈ ಶೀಟ್ನ ಬರ್ದಿರೋದನ್ನ ಫೋಟೋ ತೆಗೆದ್ಬಿಟ್ಟು, ಇಲ್ಲಿ ಮಿನಿಮಮ್ 4 ಜನ ನಾವು ಬರ್ತಿದ್ದೀವಿ, ಬಟ್ ಅಲ್ಲಿ ಮಿನಿಮಮ್ 2 ಜನ ಕೇಳಿದ್ದಾರೆ. ಆಲ್ಮೋಸ್ಟ್ ಯಾವಾಗಲೂ 4 ಜನ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಕೇವಲ ಒಂದು ಫೋಟೋ ಹಾಕಿದರೂ ಸಾಕಾಗುತ್ತೆ. ಅದಾದಮೇಲೆ ಮತ್ತೆ ಕೇಳಿದ್ದಾರೆ ISO 9001 ಅಂತ ಕೇಳಿದಾರಲ್ವಾ, ಅದಕ್ಕೂ ಕೂಡ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ ಲಿಸ್ಟ್ ಆಫ್ ಟ್ರೈನಿಂಗ್ ಕಂಡಕ್ಟೆಡ್ ಫಾರ್ ಕ್ವಾಲಿಟಿ, ಇದಕ್ಕೂ ಒಂದು ಶೀಟ್ ಬರ್ದಿರ್ತೀವಲ್ವ, ಅದನ್ನ ಹಾಕೋಕ್ಕಿರುತ್ತೆ. ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಫಾರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಟ್ರೈನಿಂಗ್ ಅಟೆಂಡೆನ್ಸ್ ಶೀಟ್ ಫಾರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಒಂದು ಶೀಟ್ ಇದೆ. ಈ ಶೀಟ್ನ ಇಲ್ಲಿ ಫೋಟೋ ತೆಗೆದು ಹಾಕೋಕ್ಕಿರುತ್ತೆ. ಇಲ್ಲಿ ಕೇವಲ ಒಂದು ಶೀಟ್ ಇರುತ್ತೆ. ಇದನ್ನ ಕ್ಲೀನಾಗಿ ಬ್ಲರ್ ಆಗಿರೋ ಥರ ಹಾಕಿ, ಒಂದು ಸತಿ ಬ್ಲರ್ ಆಗಿರುತ್ತಲ್ವ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲ್ಲ. ಒಂದು 2-3 ಸತಿ ಅದನ್ನೇ ಫೋಟೋಗಳನ್ನ ತೆಗೀರಿ, ಏನಾಗಲ್ಲ. ಅದಾದಮೇಲೆ ಡನ್ ಅಂತ ಕ್ಲಿಕ್ ಕೊಡಿ. ಮತ್ತು ISO 5001 ಸರ್ಟಿಫಿಕೇಟ್ ಕೇಳಿರುತ್ತೆ. ಇದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ಈ ರೀತಿ ISOದು 3 ಕೇಳ್ತಾರೆ ನಿಮಗೆ. ಫಸ್ಟೊಂದು 45001 ಅದನ್ನು ಹಾಕಿ, ISO 9001 ಅದನ್ನು ಹಾಕಿ, ISO 5001 ಅದನ್ನು ಹಾಕಿ. ಅದಾದಮೇಲೆ ಡಿಸ್ಪ್ಲೇ ಆಫ್ ಎನರ್ಜಿ ಕನ್ಸಂಪ್ಷನ್ ಪೋಸ್ಟರ್ ಕೇಳಿದ್ದಾರೆ. ಅಂದರೆ ಎನರ್ಜಿ ಸೇವ್ ಮಾಡೋಕ್ಕೆ ಒಂದು ನಾವು ಎರಡು ರೀತಿ ಪೋಸ್ಟರ್ಗಳನ್ನ ಕಳಿಸ್ಕೊಟ್ಟಿರ್ತೀವಿ. ಫಸ್ಟ್ನೇ ಪೋಸ್ಟರ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದನ್ನು ಯಾವುದೇ ರೀತಿಯ ಒಂದು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿರ್ತಾರಲ್ವ, ಅಥವಾ ಒಂದು ಸ್ವಿಚ್ ಬೋರ್ಡ್ಗಳಿರುತ್ತಲ್ವ, ಏನೋ ಒಂದು ಸರ್ವರ್ ಮೇಂಟೈನ್ ಮಾಡಿರ್ತಾರೆ ಅಲ್ವಾ, ಏನೋ ಕೇಬಲ್ಗಳು ಮೇಂಟೈನ್ ಮಾಡಿರ್ತಾರೆ, ಅಲ್ಲಿ ಅಂಟಿಸ್ಬಿಟ್ಟು ಫೋಟೋ ಹೊಡೆದಾಕಿ. ಎರಡನೇದು ಕೂಡ ಸೇಮ್ ಇದೇ ಕಾನ್ಸೆಪ್ಟಿಂದ ಇರುತ್ತೆ, ಎನರ್ಜಿ ಮ್ಯಾನೇಜ್ಮೆಂಟಿಂದು. ಅದನ್ನು ಕೂಡ ಎಲ್ಲೇ ಒಂದು ಸ್ವಿಚ್ ಬೋರ್ಡ್ ಹತ್ರ ಅಥವಾ ಯಾವುದೋ ಒಂದು ಈ ರೀತಿ ಮೀಟ್ರ್ಗಳ ಬೋರ್ಡ್ ಹತ್ರ ಹಾಕಿ. ಕ್ಲೀನಾಗಿ ಪೋಸ್ಟರ್ಗಳನ್ನ ಕ್ಲೀನಾಗಿ ಅಂಟಿಸ್ಬೇಕು, ಬಿದ್ದೋಗೋ ರೀತಿ ಅಂಟ್ಸೋಕೋಬಿಡಿ, ಕ್ಲೀನಾಗಿ ಗಟ್ಟಿಯಾಗಿ ಅಂಟಿಸಿ ಅದನ್ನು. ಅದಾದಮೇಲೆ ಡನ್ ಅಂತ ಕ್ಲಿಕ್ ಕೊಡಿ. ಆಮೇಲೆ ಲಾಸ್ಟಿಗೆ ಒಂದೇ ಒಂದು ಕೇಳಿರೋದವರು ರೆಕಾರ್ಡ್ ಆಫ್ ಕಸ್ಟಮರ್ ರಿಜೆಕ್ಷನ್ ಕಂಪ್ಲೇಂಟ್ ಆ್ಯಂಡ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಲಾಸ್ಟಿಗೆ ನೋಡ್ತಿರ್ಬೋದು ನೀವು ಅಲ್ಲಿ. ಅದಕ್ಕೆ ಲಾಸ್ಟಿಗೆ ಒಂದು ಕೇವಲ ಒಂದು ಶೀಟ್ ಬರೆಯೋದಿರುತ್ತೆ. ಆ ಶೀಟ್ಗಳನ್ನ, ಅದು ಶೀಟ್ ಒಂದು ಚಿಕ್ಕದೊಂದು ಶೀಟ್ ಇದೆ ನೋಡಿ, ರೆಕಾರ್ಡ್ ಆಫ್ ಕಸ್ಟಮರ್ ರಿಜೆಕ್ಷನ್ ಕಂಪ್ಲೇಂಟ್ ಆ್ಯಂಡ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತಿದೆಯಲ್ವ, ಈ ಶೀಟಿಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ. ಸೊ ಇಷ್ಟು ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಾದಮೇಲೆ ನಿಮ್ಮ ಕೆಲಸ
ಮುಗ್ದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಆರ್ ಯು ಅಸಿಸ್ಟೆಡ್ ಬೈ ಅ ಝೆಡ್ ಫೆಸಿಲಿಟೇಟರ್ ಅಂತ ಕಾಣಿಸ್ತಿದೆ. ಇಲ್ಲಿ ಎಸ್ ಆರ್ ನೋ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು. ಇಲ್ಲಿ ಆ ಎಸ್ ಆರ್ ನೋ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನೀವು ಕಂಪಲ್ಸರಿ ಎಸ್ ಅಂತ ಕ್ಲಿಕ್ ಕೊಡಲೇಬೇಕು. ನೀವು ಅಂದರೆ ನೀವು ಫೆಸಿಲಿಟೇಟರ್ ಆಗಿರೋದ್ರಿಂದ ಝೆಡ್ ಅಂದರೆ ಎಸ್ ಅಂತ ಕ್ಲಿಕ್ ಕೊಟ್ಬಿಟ್ಟು ನೀವು ಎಕ್ಸಾಮ್ ಪಾಸ್ ಆಗೋ ಟೈಮಲ್ಲಿ ಹಾಕಿರ್ತೀರಲ್ವ ಆ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಇಲ್ಲಿ ಹಾಕ್ಬಿಟ್ಟು ನಿಮ್ಮದು ಒಂದು ಸೆಲ್ಫಿ ಕ್ಯಾಪ್ಚರ್ ಮಾಡೋಕ್ಕಿರುತ್ತೆ. ಸೊ ಯಾವುದೋ ಒಂದು ರ್ಯಾಂಡಮಾಗಿ ಸೆಲ್ಫಿ ಕ್ಯಾಪ್ಚರ್ ಮಾಡೋಕ್ಕಿರುತ್ತೆ. ಅಂದರೆ ರ್ಯಾಂಡಮ್ ಆಗಿ ಅಂದರೆ ನಿಮ್ಮ ಸೆಲ್ಫಿ ಕ್ಯಾಪ್ಚರ್ ಮಾಡೋಕ್ಕಿರುತ್ತೆ. ನಾನಿಲ್ಲಿ ರ್ಯಾಂಡಮಾಗಿ ಸೆಲ್ಫಿ ಕ್ಯಾಪ್ಚರ್ ಮಾಡ್ತಿದ್ದೀನಿ ಬೇರೆಯವ್ರದ್ದು. ನಿಮ್ಮದು ಫೇಸ್ನ ಕ್ಲೀನಾಗಿ ಕಾಣೋ ರೀತಿ ಸೆಲ್ಫಿನ ಕ್ಯಾಪ್ಚರ್ ಮಾಡಿಬಿಟ್ಟು ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಈ ಡನ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ವ್ಯಾಲಿಡ್ ಅಂತ ತೋರಿಸ್ತಿದೆ. ನಾನು ಎಂಟರ್ ಮಾಡಿದ ತಕ್ಷಣ ಇನ್ವ್ಯಾಲಿಡ್ ಅಂತ ತೋರಿಸ್ತಿದೆ. ಯಾಕಂದರೆ ನಾನು ಇಲ್ಲಿ ವ್ಯಾಲಿಡ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಹಾಕಿಲ್ಲ. ಸೊ ನೀವು ವ್ಯಾಲಿಡ್ ಆಗಿರುವಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕೋವರೆಗೂ ಇಲ್ಲಿ ಅದು ಅಕ್ಸೆಪ್ಟ್ ಮಾಡಲ್ಲ. ಇಲ್ಲೇ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೆಲ್ಫಿ ಹಾಕಿದ ತಕ್ಷಣ ಇದು ಓಕೆ ಆಗುತ್ತೆ. ಅದಾದಮೇಲೆ ಈ ಕೆಳಗಡೆ ಕಾಣಿಸ್ತಿರ್ಬೋದು, ಇಲ್ಲಿ ಐ ಕನ್ಫರ್ಮ್ ದ್ಯಾಟ್ ಅಂತ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಕ್ಲಿಕ್ ಕೊಟ್ಬಿಟ್ಟು ಒಂದು 2-3 ನಿಮಿಷ ವೆಯ್ಟ್ ಮಾಡಿ. 2-3 ನಿಮಿಷ ವೆಯ್ಟ್ ಮಾಡಾದಮೇಲೆ ನಿಮಗೆ ನಾರ್ಮಲ್ ವಾಪಸ್ ಈ ಪೇಜಿಗೆ ಕರ್ಕೊಂಬರುತ್ತೆ. ವಿತಿನ್ 24 hours ಒಳಗಡೆ ಮತ್ತೆ ಈ ಸರ್ಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಅಸೆಸ್ಮೆಂಟಿಗೆ ಹೋದಾಗ ಇಲ್ಲಿ ನೋಡಿ, ಇಲ್ಲಿ ನೀವು ಇದನ್ನು ವ್ಯೂ ಮಾಡೋಕ್ಕಾಗಲ್ಲ. ಬ್ಯಾಕೆಂಡಿಂದ ಅಸೆಸರ್ ಇರ್ತಾರೆ, ಅವ್ರು ವ್ಯೂ ಮಾಡ್ತಾರೆ, ಅಥವಾ ನಾವು ಬ್ಯಾಕೆಂಡಿಂದ ನಮ್ಮ ಆಫೀಸಿಂದ ನಾವು ವ್ಯೂ ಮಾಡ್ಬೋದು ಅಷ್ಟೇ. ನೀವು ಯಾವ ರೀತಿ ಫೋಟೋಗಳನ್ನ ಹಾಕಿದ್ದೀವಿ ಅಂತ ಕೂಡ ನಮಗೂ ಕಾಣುತ್ತೆ, ಅಸೆಸರ್ಗೂ ಕಾಣುತ್ತೆ. ಅದ್ರ ಬೇಸಿಸ್ ಮೇಲೆ ಯಾವುದೋ ಒಂದು ಫೋಟೋಗಳು ಚೆನ್ನಾಗಿಲ್ಲ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನೋ ಟಾಯ್ಲೆಟ್ ಕ್ಲೀನ್ ಇರಲ್ಲ, ಏನೋ ಒಂದು ವರ್ಕಿಂಗ್ ಏರಿಯಾ ಪೋಸ್ಟರ್ ಚೆನ್ನಾಗಿ ಅನಿಸಿಲ್ಲ ಅಂದ್ಕೊಳ್ಳಿ. ಅವಾಗ ಒಂದು NC ಅಂತ ಕೊಡ್ತಾರೆ. NC ಕೊಟ್ಟಾಗ ನೀವು ಆ ಫೋಟೋನ ಪರ್ಟಿಕ್ಯುಲರ್ಗೆ ಒಂದು ಫೋಟೋ ಮಾತ್ರ ಕ್ಲಿಯರ್ ಮಾಡೋಕ್ಕಿರುತ್ತೆ. ಸೊ ಇಷ್ಟ ಆಗಿತ್ತು ನಿಮ್ಮದು ಝೆಡ್ ಪ್ರೊಸೆಸಿಂಗ್ ಯಾವ ರೀತಿ ಮಾಡೋದು ಅಂತ, ಝೆಡ್ ಸರ್ಟಿಫಿಕೇಷನ್ ಪ್ರೊಸೆಸಿಂಗ್.